ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಸೋತ ಬಳಿಕ ಟೀಂ ಇಂಡಿಯಾ ಆಟಗಾರರೆಲ್ಲ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಹೀಗೆ ಬಂದ ಪ್ಲೇಯರ್ಸ್ ಎಲ್ಲರೂ ಕೂಡ ಮನೆಗಳಿಗೆ ತೆರಳಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಬಟ್ ವಿರಾಟ್ ಕೊಹ್ಲಿ ಮಾತ್ರ ಪತ್ನಿ ಮಕ್ಕಳ ಜೊತೆ ಆಶ್ರಮಕ್ಕೆ ತೆರಳಿದ್ದಾರೆ. ಅಷ್ಟಕ್ಕೂ ಕೊಹ್ಲಿ ಆಶ್ರಮಕ್ಕೆ ಹೋಗಿದ್ಯಾಕೆ? ಕಳಪೆ ಫಾರ್ಮ್ ಬಗ್ಗೆ ಗುರೂಜಿ ಹೇಳಿದ್ದೇನು? ಅನುಷ್ಕಾ ಶರ್ಮಾರ ಅನುಮಾನ ನಿಜವಾಗುತ್ತಾ? ಕೊಹ್ಲಿ ಮತ್ತು ಆಧ್ಯಾತ್ಮಿಕ ನಂಬಿಕೆಯ ಬಗೆಗಿನ ಇಂಟ್ರೆಸ್ಟಿಂಗ್ ವಿಚಾರವನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗುವುದಕ್ಕೆ ಮರಿಬೇಡಿ. ವಿರಾಟ್ ಕೊಹ್ಲಿ ಅಂದ್ರೆ ಮೈದಾನದಲ್ಲಿ 6-4 ಬಾರಿಸುತ್ತಾ ಎದುರಾಳಿಗಳನ್ನ ಬೆಂಡೆತ್ತುತ್ತಾ ಕಿರಿಕ್ ಮಾಡಿದವರಿಗೆ ಠಕ್ಕರ್ ಕೊಡ್ತಾ ಓಡಾಡ್ತಾ ಇದ್ರೇನೆ ಚಂದ. ಬಟ್ 2024ರಲ್ಲಿ ಕೊಹ್ಲಿ IPL ಬಿಟ್ರೆ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲೂ ಕೂಡ ಸದ್ದು ಮಾಡಲೇ ಇಲ್ಲ. ಆಸೀಸ್ ಸರಣಿಯಲ್ಲೂ ಕೂಡ ಕಳಪೆ ಫಾರ್ಮ್ ಬೆನ್ನು ಬಿಡಲಿಲ್ಲ. ಒಂದು ಸೆಂಚುರಿಯನ್ನ ಬಿಟ್ರೆ ಅಲ್ಲಿ ಕೂಡ ಹೇಳಿಕೊಳ್ಳುವಂತ ಪರ್ಫಾರ್ಮೆನ್ಸ್ ಬರಲಿಲ್ಲ. ಬಟ್ ಸೋಲಿನ ಪರಾಮರ್ಶೆಗೆ ಮುಂದಾಗಿರುವಂತ ಕೊಹ್ಲಿ ಸೀದಾ ಆಶ್ರಮಕ್ಕೆ ಭೇಟಿ ನೀಡಿದ್ದಾರೆ. ಗುರುಗಳ ಮೊರೆ ಹೋಗಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಮುಗಿದು ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ವಾಪಸ್ಸಾಗಿರುವಂತಹ ವಿರಾಟ್ ಕೊಹ್ಲಿ ನೇರವಾಗಿ ಪ್ರೇಮಾನಂದಜಿ ಮಹಾರಾಜ್ ಅವರ ಆಶ್ರಮಕ್ಕೆ ತೆರಳಿದ್ದಾರೆ. ಶುಕ್ರವಾರ ತಮ್ಮ ಪತ್ನಿ ಅನುಷ್ಕಾ ಹಾಗೆ ಮಕ್ಕಳಾದಂಥ ಓಮಿಕಾ ಮತ್ತು ಅಕಾಯ್ ಜೊತೆ ತೆರಳಿ ಪ್ರೇಮಾನಂದ ಗುರೂಜಿಗಳ ಆಶೀರ್ವಾದ ಪಡೆದಿದ್ದಾರೆ. ವಿರುಷ್ಕಾ ದಂಪತಿ ತಮ್ಮ ಮಕ್ಕಳೊಂದಿಗೆ ಉತ್ತರ ಪ್ರದೇಶದ ಈ ಆಶ್ರಮಕ್ಕೆ ಭೇಟಿ ನೀಡಿರುವ ವಿಡಿಯೋವನ್ನು ಪ್ರೇಮಾನಂದ ಸ್ವಾಮೀಜಿಯವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ವಿರಾಟ್ ಕೊಹ್ಲಿ ಹಾಗೆ ಅನುಷ್ಕಾ ಶರ್ಮಾ ಇಬ್ಬರು ಕೂಡ ಪ್ರೇಮಾನಂದ ಸ್ವಾಮೀಜಿಯವರ ಬಳಿ ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದಾರೆ. ಇದಕ್ಕೆ ಪ್ರೇಮಾನಂದ ಸ್ವಾಮೀಜಿಯವರು ಶಾಂತ ಚಿತ್ತದಿಂದ ಉತ್ತರವನ್ನು ನೀಡಿದ್ದಾರೆ. ಇನ್ನು ಪ್ರೇಮಾನಂದ ಸ್ವಾಮೀಜಿಯವರ ಬಳಿ ಅನುಷ್ಕಾ ಶರ್ಮಾ ಕೆಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಾವು ಕಳೆದ ಸಲ ಇಲ್ಲಿಗೆ ಭೇಟಿ ನೀಡಿದಾಗ ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಪ್ರಶ್ನೆಗಳಿದ್ವು. ನಾನು ಆ ಪ್ರಶ್ನೆಗಳನ್ನು ಕೇಳಬೇಕು ಅಂದ್ಕೊಂಡಿದ್ದೆ. ಆದರೆ ನಮಗಿಂತ ಮುಂದಿದ್ದವರು ಆ ಪ್ರಶ್ನೆಗಳನ್ನು ನಿಮ್ಮ ಬಳಿ ಕೇಳಿದ್ರು ಎಂದಿದ್ರು. ಈ ವೇಳೆ ಪ್ರೇಮಾನಂದ ಸ್ವಾಮೀಜಿಯವರು ಈಶ್ವರ ಒಂದಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಎಂದು ಉತ್ತರ ನೀಡಿದ್ದಾರೆ. ಮತ್ತೆ ಮಾತು ಮುಂದುವರಿಸಿದಂಥ ಅನುಷ್ಕಾ ತಾವು ನಿರಂತರವಾಗಿ ಪ್ರೇಮಾನಂದ ಸ್ವಾಮೀಜಿಯವರನ್ನ ಫಾಲೋ ಮಾಡ್ತಿರೋದಾಗ ಕೂಡ ಹೇಳ್ಕೊಂಡಿದ್ದಾರೆ. ಪ್ರತಿನಿತ್ಯ ಸ್ವಾಮೀಜಿಯವರು ನಡೆಸಿಕೊಡುವಂಥ ಸತ್ಸಂಗ ಪ್ರಶ್ನೋತ್ತರ ಕಾರ್ಯಕ್ರಮಗಳನ್ನು ಕೇಳುವುದಾಗಿ ಹೇಳಿದ್ದಾರೆ. ಇನ್ನು ಇದೇ ವೇಳೆ ವಿರಾಟ್ ಕೊಹ್ಲಿ ಅವರ ಕಳಪೆ ಫಾರ್ಮ್ ಹಾಗೆ ಅದರಿಂದ ಹೊರಬರುವ ಬಗ್ಗೆ ಪ್ರೇಮಾನಂದ ಗುರೂಜಿಯವರು ಸಲಹೆಗಳನ್ನು ನೀಡಿದ್ದಾರೆ. ಕ್ರಿಕೆಟ್ ಆಟವಾದರೂ ಕೂಡ ಅದೊಂದು ಆಧ್ಯಾತ್ಮಿಕ ಸಾಧನೆ. ಅಭ್ಯಾಸ ಮಾಡುವುದು ಒಳ್ಳೆಯದು. ಅಭ್ಯಾಸ ಮಾಡಿದ ಹೊರತಾಗಿ ಕೂಡ ಸೋಲು ಎದುರಾಗ್ತಾ ಇದೆ ಅಂದರೆ ನಮ್ಮ ಹಣೆಯಲ್ಲಿ ಏನು ಬರೆದಿದೆಯೋ ಅದನ್ನು ಅನುಭವಿಸಲೇಬೇಕಾಗುತ್ತೆ ಎಂದು ಪ್ರೇಮಾನಂದ ಸ್ವಾಮೀಜಿಯವರು ಹಿತವಚನ ನೀಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಕ್ರಿಕೆಟ್ನಲ್ಲಿ ಯಶಸ್ಸಿನ ಉತ್ತುಂಗಕ್ಕೇರಿದ್ರೂ ಕೂಡ ಆಧ್ಯಾತ್ಮಿಕತೆಯನ್ನು ಹೆಚ್ಚು ನಂಬ್ತಾರೆ. ಈ ಹಿಂದೆ ಕೂಡ ಸಾಕಷ್ಟು ಸಲ ಕಳಪೆ ಫಾರ್ಮ್ನಿಂದ ಒದ್ದಾಡುವಾಗ ನೀಮ್ ಕರೋಲಿ ಬಾಬಾರನ್ನು ಭೇಟಿಯಾಗಿ ಸಲಹೆ ಪಡೆದಿದ್ರು. ಇದೀಗ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ 9 ಇನ್ನಿಂಗ್ಸ್ ಆಡಿದಂಥ ವಿರಾಟ್ ಕೊಹ್ಲಿ ಕೇವಲ 190 ರನ್ಗಳನ್ನು ಮಾತ್ರ ಕಲೆ ಹಾಕಿದ್ದು. ಅದು ಕೂಡ ಒಂದು ಪಂದ್ಯದಲ್ಲಿ ಸೆಂಚುರಿ ಬಾರಿಸಿ ಕೂಡ. ಈ ಕಳಪೆ ಆಟದ ಬೆನ್ನಲ್ಲೇ ಕಿಂಗ್ ಕೊಹ್ಲಿ ಆಧ್ಯಾತ್ಮಿಕ ಗುರೂಜಿಯನ್ನ ಭೇಟಿಯಾಗಿದ್ದಾರೆ. 2023ರಲ್ಲಿ ಪ್ರೇಮಾನಂದಜಿ ಮಹಾರಾಜ್ ಅವರನ್ನ ಭೇಟಿಯಾದ ಬಳಿಕ ಕೊಹ್ಲಿ ಶ್ರೀಲಂಕಾ ವಿರುದ್ಧ ಶತಕ ಬಾರಿಸಿದ್ರು. ಹೀಗಾಗಿ 2025ರಲ್ಲಿ ಕೊಹ್ಲಿ ಮತ್ತೆ ಫಾರ್ಮ್ ಕಂಡುಕೊಳ್ಳುವ ನಿರೀಕ್ಷೆಯಲ್ಲಿದ್ದಾರೆ. ನಮಸ್ಕಾರ.